ಇನ್ನು ಬಿಜೆಪಿ ಒಳಗಿನ ಬೇಗುದಿ ಜೊತೆಗೇನು ಅಂದರೆ ಅವರವ್ರಿಗೆ ತಕ್ಕಂಗೆ ಸಮಾವೇಶಗಳನ್ನು ಮಾಡ್ತಾ ಇದ್ದಾರೆ. ಈಗ ಯತ್ನಾಳ್ ಟೀಮ್ ಬೇರೆ ರೀತಿಯ ಸಮಾವೇಶ, ಅದು ಹಿಂದೂ ಸಮಾವೇಶ. ಸಮಾವೇಶದ ಮುಖಾಂತರ ಯತ್ನಾಳ್ ಗ್ರೂಪ್ ಕೌಂಟರ್ ಕೊಡುತ್ತಂತೆ ಹಿಂದೂ ಸಮಾವೇಶ ನಡೆಸಲಿಕ್ಕೆ ಯತ್ನಾಳ್ ಟೀಮ್ ನಿರ್ಧರಿಸಿದೆ. ಬಿ.ಪಿ. ಹರೀಶ್ ನಿನ್ನೆ ಹೇಳಿಕೆ ಕೊಟ್ಟಿದ್ದಾರೆ, ಹಿಂದೂ ಸಮಾವೇಶದ ಬಗ್ಗೆ ಮಾತನಾಡಿದ್ದಾರೆ. ಅದಾಗ್ತಿದ್ದಂಗೆ ನಿನ್ನೆ MP ರೇಣುಕಾಚಾರ್ಯ ಇವತ್ತು ದಿಢೀರ್ ಮೀಟಿಂಗ್ ಕರೆದ್ರು. ಯತ್ನಾಳ ಬಣಕ್ಕೆ ತಿರುಗೇಟು ಕೊಡಬೇಕು ಅಂತಂದರೆ ಅದು ರೇಣುಕಾಚಾರ್ಯ ಮಾತ್ರ, ಬೇರೆ ಯಾರೂ ಮಾತಾಡಲ್ಲ. ಮೀಟಿಂಗ್ ಕರೆದು ಇವತ್ತು ಪತ್ರಿಕಾಗೋಷ್ಠಿ ಕರೆದು ಮಾತಾಡಿದ್ದಾರೆ. ಅವ್ರು ಹೇಳಿದ್ದೇನು ಅಂತಂದರೆ, BJPನಲ್ಲಿ ನೋಡ್ತಾ ಇರಿ, ಇವತ್ತಲ್ಲ ನಾಳೆ ಯತ್ನಾಳರನ್ನ ಬಲಿಪಶು ಮಾಡಿಬಿಡ್ತಾರೆ, ಇನ್ನು ಯಡಿಯೂರಪ್ಪನವ್ರನ್ನ ಕೆಳಗಿಳಿಸಿದ್ದಕ್ಕೇ ಅಧಿಕಾರ ಹೋಯಿತು ಅನ್ನುವಂಥ ಆರೋಪವನ್ನು ಕೂಡ ರೇಣುಕಾಚಾರ್ಯ ಮಾಡಿದ್ದಾರೆ. ಅಂತೂ ಎರಡೂ ಬಣಗಳ ಸ್ಟೇಟ್ಮೆಂಟ್ಗಳು ಜೋರಾಗೆ ಸಾಗ್ತಾ ಇದೆ.